ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಧ್ಯಮ ಲೋಕದಲ್ಲಿ ಹೊಸ ಚಾಪು ಮೂಡಿಸಿರೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಂಭ್ರಮದ 1 ವರ್ಷ ತುಂಬಿದೆ. ನಿನ್ನೆಯಿಂದ ಹಲವಾರು ಗಣ್ಯರು ಗ್ಯಾರಂಟಿ ನ್ಯೂಸ್ಗೆ ಭೇಟಿ ನೀಡಿ ಶುಭ ಹಾರೈಸುತ್ತಿದ್ದಾರೆ. ಇಂದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿ ನೀಡಿ ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿ ಜೊತೆ ಬೆರೆತು ವರ್ಷದ ಸಂಭ್ರಮಕ್ಕೆ ಅಭಿನಂದಿಸಿದರು. ರಾಜ್ಯದಲ್ಲಿ ಗ್ಯಾರಂಟಿ ನ್ಯೂಸ್ ಉತ್ತಮವಾದ ಸುದ್ದಿಗಳನ್ನು ಕೊಡ್ತಾ ಇದೆ, ಆದ್ದರಿಂದ ಇಷ್ಟು ಬೇಗ ಬೆಳೆದಿದೆ ಅಂತ ಶುಭ ಹಾರೈಸಿದರು. ನೆನ್ನೆ ಬೆಳಗ್ಗೆ ಶುರು ಆಯ್ತು ನಮ್ಮ ಮೀಟಿಂಗು. 10 ಗಂಟೆ ಶುರು ಆಯ್ತು. ಊರಲ್ಲೇ ನಾವು ಎಲ್ಲ ಭೂತವಾಗಿ ನಮ್ಮೂರೆಲ್ಲ ಅಷ್ಟು ಚೆನ್ನಾಗಿದ್ದಂಗೆ ಇದೆ ನನ್ನ ಪ್ರಕಾರ. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಾಕಲ್ಲ ಅಂತ ಬಟ್ ಅವರು ಮೇಡಮ್ ಗ್ಯಾರಂಟಿ ಸರ್ ನಮ್ಮ ಜೊತೆಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಗ್ಯಾರಂಟಿ ನ್ಯೂಸ್ ಪರವಾಗಿ ಒಂದು ಕಿರುಕಾಣಿಕೆ ತಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಲಾಂಚ್ ಟೈಮ್ ಅಲ್ಲೂ ಆ ಸಂಭ್ರಮದಲ್ಲೂ ಕೂಡ ಈ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮ್ಮ ಜೊತೆಗೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ನಮ್ಮ ಶಿವಸ್ವಾಮಿ ಮತ್ತು ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟು ಸುಲಭದ ವಿಷಯ ಅಲ್ಲ. ಇಷ್ಟೆಲ್ಲ ಸವಾಲುಗಳ ನಡುವೆನೂ ಸಹ ಒಂದು ಸುದ್ದಿವಾಹಿನಿಯನ್ನ 1 ವರ್ಷ ಪೂರೈಸ್ತಕ್ಕಂಥದ್ದು, ಪೂರೈಸೋದ್ರ ಜೊತೆಗೆ ಇಷ್ಟು ಎತ್ತರಕ್ಕೆ ಇವತ್ತು ಬೆಳೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಶಿವಸ್ವಾಮಿ ಅವರು, ರಾಧಾ ಮೇಡಮ್ ಅವರು ಮತ್ತೆ ಎಲ್ಲ ತಂಡಕ್ಕೆ ತಮ್ಮ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟೆಲ್ಲ ಕಟ್ ಥ್ರೋಟ್ ಕಾಂಪಿಟೇಷನ್ ನಡುವೆನೂ ಸಹ, ಇಷ್ಟೊಂದು ಸುದ್ದಿವಾಹಿನಿಗಳ ನಡುವೆನೂ ಸಹ ತಾವು ಇವತ್ತು ಜನರಿಗೆ ತಲುಪ್ತಾ ಇರುವಂತದ್ದು ನಿಮ್ಮೆಲ್ಲರ ಒಂದು ಪರಿಶ್ರಮ ಮತ್ತೊಂದು ನೈಜ ಕಾಳಜಿ, ರಾಜ್ಯದ ಜನರ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನೈಜ ಕಾಳಜಿ ಮತ್ತು ಪ್ರಚಲಿತ ವಿಚಾರಗಳನ್ನ ಇವತ್ತು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಯಶಸ್ವಿ ಆಗ್ತಾ ಇದ್ದೀರಿ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ಗ್ಯಾರಂಟಿ ಸುದ್ದಿವಾಹಿನಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭಾಶಯನ ಕೋರ್ತಾ ಇದ್ದೇನೆ.